ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀ ಲಕ್ಷ್ಮೀ ಹಯಗ್ರೀವ ಪರಬ್ರಹ್ಮಣೇ ನಮಃ. ಸಾಕಷ್ಟು ಜನ ಇವತ್ತಿನ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ತುಂಬ ತೊಂದರೆಯನ್ನು ಅನುಭವಿಸ್ತಾ ಇರ್ತೀರ. ಉದಾಹರಣೆಗೆ ದುಡ್ಡು ಬರಲ್ಲ ಅನ್ನೋರು ಒಂದಷ್ಟು ಜನ, ಕೆಲವರು ದುಡ್ಡು ಬರುತ್ತೆ ಆದರೆ ಬಂದಂಥ ದುಡ್ಡು ನಮ್ಮ ಕೈಯಲ್ಲಿ ನಿಲ್ಲಲ್ಲ ಅಂತಕ್ಕಂಥವ್ರು ಇನ್ನೊಂದಷ್ಟು ಜನ. ಇಷ್ಟೂ ಜನನೂ ಕೂಡ ಸಮಸ್ಯೆಲೇ ಇದ್ದಾರೆ. ಇನ್ಯಾರಿಗೋ ದುಡ್ಡು ಬರ್ತಾ ಇದೆ, ಅವರೆಲ್ಲರೂ ದುಡ್ಡು ಬರ್ತಾನೇ ಇದೆ, ನಾವು ಚೆನ್ನಾಗಿದ್ದೀವಿ ಅನ್ನೋರು ಒಂದಷ್ಟು ಜನ. ಆದರೆ ಸಾಮಾನ್ಯವಾಗಿ ಈ ಮಧ್ಯಮ ವರ್ಗದ ಜನ ಏನಿದ್ದಾರೆ ಇವರೆಲ್ಲರೂ ಕೂಡ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ, ಲಕ್ಷ್ಮಿಯ ಆರಾಧನೆ ಮಾಡ್ತಾ ಇರ್ತಾರೆ, ಹಾಗೆ ಗಣಪತಿ ಆರಾಧನೆ ಮಾಡ್ತಾ ಇರ್ತಾರೆ. ಹೀಗೆ ಸಾಕಷ್ಟು 333 ಕೋಟಿ ದೇವತೆಗಳಿದ್ರೂ ಕೂಡ ಈ ಸಮಸ್ಯೆಯಿಂದ ಹೊರಗಡೆ ಬರಲಿಕ್ಕೆ ಯಾರಿಗೂ ಸಾಧ್ಯವಾಗ್ತಾ ಇಲ್ಲ. ಎಲ್ಲರೂ ಹೇಳದೆ ಧನಮೂಲ ಮಿದಂ ಜಗತ್ ಅಂತ ಹೇಳಿ, ಈ ಜಗತ್ತೆಲ್ಲ ಕೂಡ ದುಡ್ಡಿನ ಮೇಲೆ ನಿಂತಿದೆ ಅಂತ ತುಂಬ ಜನ ಅನ್ಕೊಂಡಿದ್ದಾರೆ. ಹಾಗಾಗಿ ಈ ಧನ ಶೀಘ್ರವಾಗಿ ನಮಗೆ ಬರಲಿಕ್ಕೆ ಏನು ಮಾಡಬೇಕು, ಬಂದಂಥ ದುಡ್ಡನ್ನು ನಾವು ಅನುಭವಿಸ್ಲಿಕ್ಕೆ, ಅಂದರೆ ನಾವೇ ಅನುಭವಿಸ್ಲಿಕ್ಕೆ ಏನು ಮಾಡಬೇಕು, ಇದೆಲ್ಲವೂ ಕೂಡ ಅನೇಕ ತಂತ್ರಗಳಲ್ಲಿ ಉಕ್ತವಾಗಿದೆ. ಇಲ್ಲಿ ನಾವು ಲಕ್ಷ್ಮಿಯನ್ನ ಗಣಪತಿಯನ್ನ ಪ್ರತ್ಯೇಕವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ಇದೆ. ಆದರೆ ಲಕ್ಷ್ಮೀ ಗಣಪತಿಯ ಬಗ್ಗೆ ಬಹಳಷ್ಟು ಮಂದಿಗೆ ಗೊತ್ತಿಲ್ಲ. ಬ್ರಹ್ಮ ವೈವರ್ತ ಪುರಾಣದಲ್ಲಿ ಈ ಒಂದು ಲಕ್ಷ್ಮೀ ಗಣಪತಿಯ ಉಲ್ಲೇಖ ಅಂತಕ್ಕಂಥದ್ದಿದೆ. ಈ ಲಕ್ಷ್ಮಿಯ ಸಹಿತನಾಗಿ ಗಣಪತಿಯನ್ನ ಆರಾಧನೆ ಮಾಡಿದ್ರೆ, ಅಥವಾ ಗಣಪತಿಯ ಸಹಿತನಾಗಿ ಲಕ್ಷ್ಮಿಯನ್ನ ಆರಾಧನೆ ಮಾಡಿದ್ರೆ ನಮಗೆ ಈ ಯೋಗ ಅಂತಕ್ಕಂಥದ್ದು ಪ್ರಾಪ್ತವಾಗತ್ತೆ. ಅದಕ್ಕೆ ಈತನನ್ನ ಲಕ್ಷ್ಮೀಂದ್ರ ಗಣಪತಿ, ಲಕ್ಷ್ಮೀ ಗಣಪತಿ, ಹೀಗೆ ಅವನನ್ನ ಆರಾಧನೆ ಮಾಡ್ತಕ್ಕಂಥದ್ದು ಕೂಡ ಇದೆ. ಅದಕ್ಕೋಸ್ಕರವಾಗಿ ಈ ಒಂದು ಕತೆ ಹೇಗೆ ಉಕ್ತವಾಗತ್ತೆ ಅಂತ ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ಲಕ್ಷ್ಮೀ ದೇವಿ ವೈಕುಂಠವನ್ನು ಬಿಟ್ಟು ಭೂಲೋಕಕ್ಕೆ ಬಂದಂಥ ಸಂದರ್ಭದಲ್ಲಿ ಆಗ ತನ್ನಲ್ಲಿದ್ದಂಥ ಐಶ್ವರ್ಯವೆಲ್ಲವನ್ನು ಕೂಡ ಒಂದು ಬೇಲದ ಹಣ್ಣಿನಲ್ಲಿ ಇಟ್ಟು ಅದನ್ನ ಪಾರ್ವತೀ ದೇವಿ ಕೊಡ್ತಾರೆ. ಪಾರ್ವತೀ ದೇವಿ ಆ ಹಣ್ಣನ್ನ ಮನೆಯಲ್ಲಿ ಇಟ್ಟಿದ್ದಾಗ ಗಣಪತಿ ಆ ಹಣ್ಣನ್ನ ತಿನ್ಬಿಡ್ತಾರೆ. ಅಂದ್ರೆ ಬೇಲದ ಹಣ್ಣನ್ನ ಗಣಪತಿ ತಿಂದಾಗ ಅದರಲ್ಲಿದ್ದಂಥ ಐಶ್ವರ್ಯವೆಲ್ಲವೂ ಕೂಡ ಗಣಪತಿಯ ಹೊಟ್ಟೆಯನ್ನ ಸೇರುತ್ತೆ. ಆಗ ಪುನಃ ಲಕ್ಷ್ಮಿ ವೈಕುಂಠಕ್ಕೆ ಬಂದಾಗ ಪಾರ್ವತಿ ದೇವಿ ಹಣ್ಣನ್ನು ಕೊಡ್ಲಿಕ್ಕಾಗಲ್ಲ, ಗಣಪತಿ ಅದನ್ನ ತಿನ್ಬಿಟ್ಟಿದ್ದಾರೆ ಅಂತ ಹೇಳಿದಾಗ ಆ ಉಚ್ಚಿಷ್ಟವನ್ನ, ಅಂದ್ರೆ ಗಣಪತಿ ಹೊಟ್ಟೆಯಲ್ಲಿದ್ದಂಥದ್ದನ್ನ ಹೊರಗಡೆ ಹಾಕಿದಾಗ ಅದನ್ನ ತೆಗೆದುಕೊಳ್ಳಲಿಕ್ಕೆ ಲಕ್ಷ್ಮಿಯೂ ಕೂಡ ತಯಾರಿಲ್ಲ. ಆ ಬಂದಂಥದ್ದನ್ನ ಉಚ್ಚಿಷ್ಟ ಗಣಪತಿ ಅಂತ ಹೇಳಿ ಕರೀತಾರೆ. ಆದರೆ ಮಹಾಲಕ್ಷ್ಮಿ ಗಣಪತಿಯನ್ನೇ ನನ್ನ ಜೊತೆಯಲ್ಲಿ ನೀನು ಕಳಿಸ್ಬೇಕು ಅಂತ ಪಾರ್ವತಿಯನ್ನ ಕೇಳಿದಾಗ ಪಾರ್ವತಿ ದೇವಿ ಗಣಪತಿಯನ್ನ ಲಕ್ಷ್ಮಿಗೆ ಕೊಡ್ತಾರೆ. ಹಾಗೆ ಗಣಪತಿ ಸಹಿತನಾಗಿ ಯಾರಾದರೂ ಕೂಡ ಈ ಒಂದು ಮಹಾಲಕ್ಷ್ಮಿಯನ್ನ ಪೂಜೆ ಮತ್ತು ಪ್ರಾರ್ಥನೆ ಮಾಡಿದ್ದಾದಲ್ಲಿ ಇಲ್ಲಿ ಹೇಗಿರಬೇಕು ಈ ಗಣಪತಿ ಅಂತ ಹೇಳಿದ್ರೆ, ಒಂದು ಮಹಾಲಕ್ಷ್ಮಿಯ ವಿಗ್ರಹ, ಆ ವಿಗ್ರಹದ ಎಡಭಾಗದಲ್ಲಿ ಗಣಪತಿಯ ವಿಗ್ರಹವನ್ನ ಇಟ್ಟು, ಯಾರು ಮನೆಯಲ್ಲಿ ಒಟ್ಟಿಗೆ ಇಟ್ಟು ಗಣಪತಿಯನ್ನು ಪ್ರತ್ಯೇಕವಾಗಿ ಪೂಜೆ ಮಾಡ್ತೀರಾ, ಲಕ್ಷ್ಮಿಯನ್ನೂ ಪ್ರತ್ಯೇಕವಾಗಿ ಪೂಜೆ ಮಾಡ್ತೀರಾ. ಆದರೆ ಈ ಗಣಪತಿಯ ಸಹಿತನಾದಂಥ, ಅಂದ್ರೆ ಗಣಪತಿಯ ಎಡಭಾಗದಲ್ಲಿ ಆ ಒಂದು ಬಲಭಾಗದಲ್ಲಿ ಲಕ್ಷ್ಮಿಯನ್ನ ಇಟ್ಟು ಪೂಜೆಯನ್ನ ಮಾಡೋದ್ರಿಂದ ಆ ಒಂದು ಲಕ್ಷ್ಮೀ ಗಣಪತಿಯ ಅನುಗ್ರಹ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತವಾಗುತ್ತೆ. ಅದಕ್ಕೋಸ್ಕರವಾಗಿ ಒಂದು ಸರಳವಾದ ತಂತ್ರ, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನಾವು ಈ ಒಂದು ಗಣಪತಿಯ ವಿಗ್ರಹ, ಲಕ್ಷ್ಮೀ ವಿಗ್ರಹ ಅಥವಾ ಭಾವಚಿತ್ರ ಇದೆಲ್ಲವನ್ನು ಕೂಡ ನೋಡ್ತಾ ಇರ್ತೀವಿ. ಆದರೆ ಸಹಿತನಾಗಿ ಪೂಜೆಯನ್ನ ಮಾಡಿದಾಗ, ಒಟ್ಟಿಗೆ ಇರುವಂತೆ ಪಕ್ಕಪಕ್ಕದಲ್ಲಿ ಇಟ್ಟು ಪೂಜೆ ಮಾಡಿದಾಗ ಅನುಕೂಲ ಆಗತ್ತೆ. ಬಹಳ ಹಿಂದೆ ವ್ಯಾಪಾರ ಸ್ಥಳಗಳಲ್ಲಿ ನೀವು ನೋಡ್ತಾ ಇದ್ರ ಯಾವ ಫೋಟೋ ಇರ್ತಾ ಇತ್ತು ಅಂದ್ರೆ, ಒಂದು ಗಣಪತಿಯ ಫೋಟೋ, ಲಕ್ಷ್ಮೀ ಫೋಟೋ, ಸರಸ್ವತಿಯ ಫೋಟೋ ಇರ್ತಾ ಇತ್ತು. ಅಂದ್ರೆ ಲಕ್ಷ್ಮೀ ಆಗಮನವಾಗಿ ಮಹಾಗಣಪತಿ ಅದನ್ನು ಅನುಭವಿಸುವಂತೆ ಆಶೀರ್ವಾದವನ್ನು ಮಾಡಿ, ಮತ್ತೆ ಸರಸ್ವತಿ ದೇವಿ ಅದನ್ನು ಹೇಗೆ ವಿನಿಯೋಗ ಮಾಡಬೇಕು ಅಂತಕ್ಕಂಥ ಬುದ್ಧಿಶಕ್ತಿಯನ್ನ ಕೊಡ್ತಕ್ಕಂಥದ್ದು. ಹಾಗಾಗಿ ಈ ಮೂರೂ ಸೇರಿದಾಗ ನಮ್ಮ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಅಂತಕ್ಕಂಥದ್ದು ಮೂರೂ ಕೂಡ ನಮಗೆ ಹೆಚ್ಚಿದಾಗ ನಮ್ಮಲ್ಲಿರ್ತಕ್ಕಂತಹ ಹಣ 2ರಷ್ಟು ವಿವರ್ಧನ ಆಗತ್ತೆ. ಅದನ್ನು ನಾವೇ ಅನುಭವಿಸುವಂತೆಯೂ ಕೂಡ ಆಗತ್ತೆ. ಹಾಗಾಗಿ ಮನೆಯಲ್ಲಿ ಸುಖ, ಶಾಂತಿ ಮತ್ತು ನೆಮ್ಮದಿ ಅಂತಕ್ಕಂಥದ್ದು ಲಭಿಸುತ್ತೆ. ಹಣ ಒಂದಿಲ್ಲ ಅಂದ್ರೆ ಮನೆಯಲ್ಲಿ ಎಲ್ಲಾ ರೀತಿಯ ಜಗಳಗಳು, ಎಲ್ಲಾ ರೀತಿಯಾದಂಥ ಸಮಸ್ಯೆಗಳು ಹುಟ್ಕೊಳುತ್ತೆ. ಅದಕ್ಕೋಸ್ಕರವಾಗಿ ಈ ಲಕ್ಷ್ಮೀ ಸಹಿತನಾದಂಥ ಗಣಪತಿಯನ್ನ, ಈ ಲಕ್ಷ್ಮೀಂದ್ರನನ್ನ, ಲಕ್ಷ್ಮೀ ಗಣಪತಿಯನ್ನ ಯಾರು ಆರಾಧನೆಯನ್ನ ಮಾಡ್ತಾರೆ ಅವರಿಗೆ ಸಕಲೇಶ್ವರ್ಯಗಳು ಸಿಗುತ್ತೆ ಅಂತ ಹೇಳಿ ತಿಳಿಸ್ಬೋದು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.